ಬಾಂಗ್ಲಾದಲ್ಲಿ ಭುಗಿಲೇಳ್ತಾ ಇದೆ ಹಿಂಸಾಚಾರ. ಕಳೆದ ಒಂದು ತಿಂಗಳಿಂದ ಇದೇ ಪರಿಸ್ಥಿತಿಯಲ್ಲಿ ಶೇಖ್ ಹಸೀನಾ ಕಚೇರಿಗೆ ಪ್ರತಿಭಟನಾಕಾರರು ಬೆಂಕಿಯನ್ನ ಇಟ್ಟಿದ್ದಾರೆ. ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿರುವಂತಹ ಶೇಖ್ ಹಸೀನಾ ಕಚೇರಿಗೆ ನುಗ್ಗಿದ್ದಾರೆ. ದಾಂಧಲೆ ಅಲ್ಲೂ ಕೂಡ ಆಗಿದೆ. ಕಿರೀಟ ತೊಟ್ಟ ಮಾತ್ರಕ್ಕೆ ಸರ್ವಾಧಿಕಾರತ್ವವನ್ನ ನಾನು ಮಾಡ್ತೀನಿ ಅಂದ್ರೆ ಜನ ಒಪ್ಪಲ್ಲ ಅನ್ನೋದನ್ನ ಮತ್ತೊಂದು ದೇಶದ ಯುವ ಸಮೂಹ ತಿಳಿಸಿಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಹಿಂಸಾಚಾರ ಯಾವ ರೀತಿ ಸಾಕ್ತಾ ಇದೆ ಅಲ್ಲಿ ಅನ್ನೋದನ್ನ ನೀವು ಒಂದಷ್ಟು ವಿಜುವಲ್ಸ್ ಮೂಲಕ ನೋಡ್ತಾ ಇದ್ದೀರಾ. ಸೊ ಇದಕ್ಕೆ ಮೇನ್ ರೀಸನ್ ಎರಡು ಕ್ರಮಗಳು. ಒಂದು ಮೀಸಲಾತಿ ಬಗ್ಗೆ ನಾನು ಹೇಳ್ತಾ ಇದ್ದೆ ನಿಮಗೆ. ಎರಡನೇದು ಹೋರಾಟ ಮಾಡ್ತಾ ಇದ್ದವರನ್ನ ಅವರು ಪದೇ ಪದೇ ನೀವು ರಜಾಕರು ಅಂತ ಕರೆದಿದ್ದು. ರಜಾಕರು ಅಂತ ಹೇಳಿದ್ರೆ ಪಾಕಿಸ್ತಾನದ ಸಮರ್ಥಕರು ಅಂತ. ಸೊ ನೀವು ಪಾಕಿಸ್ತಾನದ ಸಮರ್ಥನೆ ಮಾಡಿಕೊಂಡು ಅವರಿಂದ ಫಂಡಿಂಗ್ ತಗೊಂಡು ನೀವು ಬೀದಿಗಿಳಿದಿದ್ದೀರಾ ಅಂತ ಹೇಳಿದ್ದು ಕೂಡ ಕೆರಳಿಸಿತ್ತು ಯುವ ಸಮೂಹವನ್ನ. ಹಾಗೆ ಕಂಡಲ್ಲಿ ಗುಂಡಿಕ್ಕಿ ಯುವಕರೇನಾದ್ರೂ ಪ್ರತಿಭಟನೆ ಮಾಡಕ್ ಬಂದ್ರೆ ಅವರ ಮೇಲೆ ಎನ್ಕೌಂಟರ್ನಂತಹ ಪ್ರಯೋಗಗಳನ್ನ ಮಾಡಿ ಅಂತ ಹೇಳಿದ್ದು. ನಿನ್ನೆ ಒಂದೇ ದಿನ 94 ಜನ ಅಸೂನಿಗಿತ್ತು, ಜನರನ್ನ ಕೆರಳಿಸಿತ್ತು. ಹಾಗೂ ಅಲ್ಲಿನ ವಿಪಕ್ಷಗಳು ಕೂಡ ಪಕ್ಷಾತೀತವಾಗಿ ಹೋರಾಟಕ್ಕೆ ಕರೆ ಕೊಟ್ಟಿದ್ರೆ ಪರಿಣಾಮ ಇದು.